ಬ್ರೆಸ್ಟ್ ಅವೇರ್ನೆಸ್ ಮಂತ್ ಇದಿದ್ದ ಕಾರಣ ಸೊ ನಮ್ ನಡು ಈಗ ವೈನಿ ಇದಾರ ಲೈಕ್ ಶೀಸ್ ಲೈಕ್ ವೈನಿ ಬೆಸ್ಟ್ ಪಾರ್ಟ್ ಏನಂದ್ರ ವೈನಿ ಬಹಳ ಸ್ಟ್ರಾಂಗ್ ಇದ್ದಿದ್ರು ಟ್ರೀಟ್ಮೆಂಟ್ ಬಟ್ ವೈನಿ ಇಂದ ಒಂದು ಲೈಕ್ ಸ್ಟೇಜ್ ಫಾರ್ ಕ್ಯಾನ್ಸರ್ ಆಗಿ ಲೈಕ್ ವೇಟ್ ವಾಸ್ ಎವ್ರಿವೇರ್ ಬಟ್ ವೈನಿ ಅದಕ್ಕೆ ಹೊರಗೆ ಬಂದಿ ಲೈಕ್ ವೈನಿ ಬೀನ್ ಅ ಗುಡ್ ಎಕ್ಸಾಂಪಲ್ ಎಲ್ಲರಿಗೆ ಲೈಕ್ ಉದಾಹರಣೆಗೆ ಲೈಕ್ ನಮ್ ದೃಢ ಮನಸ್ಸಿತ್ತಂದ್ರ ಎಂತ ದೊಡ್ಡ ಕಾಲಿಂದ ಹೊರಗೆ ಬರ್ಬೋದು ಅದಕ್ಕೆ ಎಲ್ಲ ಕ್ಲಾಪ್ ಫಾರ್ ವೈನಿ ವೈನಿ ಎರಡ್ ಸ್ಟಾಪ್ ನಿಮ್ಗೆ ಅನ್ನಿಸ್ತಿಲ್ಲ ಯಾರಿಗಾರ ಏನ್ ಕೈಲೇ ಅಂತಂದ್ರೆ ಅವ್ರ ಮನಸ್ಥಿತಿ ಹ್ಯಾಂಗಿರ್ಬೇಕು ಧೈರ್ಯ ಹ್ಯಾಂಗಿರ್ಬೇಕು ಅಂತ ಹೇಳಿ ಎರಡ್ ಟೈಮ್ ಆರಾಮ ಇರೋದಿಲ್ಲ ಈಗ ಆರಾಮಾಗಿದೆ ಎಲ್ಲರೂ ಧೈರ್ಯ ತಗೊಂಡಿರ್ಬೇಕು ನಾನು ಧೈರ್ಯ ತಗೊಂಡಿದ್ದೀನಿ ಈ ಜಡ ಯಾರಿಗೂ ಬರಬಾರ್ದು ಆದ್ರೆ ನನಗೆ ಬಂದಿದೆ ಎಲ್ಲ ನನಗೆ ಹೆಲ್ಪ್ ಕೊಟ್ಟವ್ರು ನಮ್ಮ ಮೈದಂದಿಯರು ನೆಗೆಡಿದರು ಮೈದಂದಿಯರು ನಾ ಹೆಣ್ಕೊಂಡ್ರು ಮಕ್ಕಳ ಅಂತ ತಿಳ್ಕೊಂಡು ಹೋಗಿನಿ ನೆಗೆಡಿದವರಿಗೆ ಹೆಣ್ಮಕ್ಳ ಅಂತ ತಿಳ್ಕೊಂಡು ಹೋಗಿನಿ ಎಲ್ಲರೂ ನನ್ನ ಮ್ಯಾಗ ಆಶೀರ್ವಾದ ಹೋದ್ರು ನಂದು ಅವ್ರ ಮ್ಯಾಗ ಆಶೀರ್ವಾದ ಹೋದ್ರು ನಾ ಧೈರ್ಯದಿಂದ ಇರ್ತೀನಿ ಈ ಜಡದಿಂದ ಅರ್ಧ ಹೊರಗೆ ಬಂದೀನಿ ಅಂತ ನಾನು ಮನ್ಸಿಗೆ ನಾ ತಿಳ್ಕೊಂಡು ಹೋಗಿ ನನ್ನ ಮೈದಂದಿಯರ ಹೇಳ್ತಿಲ್ಲ ನಾ ಇಲ್ಲಿವರೆಗೂ ಬಂದೀನಿ ಅಂತ ನನ್ನ ಮನಸ್ಸಿಗೆ ತಿಳ್ಕೊಂಡು ಹೋಗಿ ಇಷ್ಟೇ ನನ್ನ ಇದು ಕಾಯಿಲೆ ಇದ್ದವ್ರು ಹ್ಯಾಂಗ್ ಅವರು ನಮ್ ಜನ ಬರೋದಾಗ ನಾವ್ ತಿಳ್ಕೊಬಾರ್ದು ನಾವು ಹಿಂಗೆ ಸರಿಯಾಗಿದ್ದೇವೆ ಅಂತ ತಿಳ್ಕೊಬೇಕು ನಾವ್ ಇದ್ರಲ್ಲಿ ಹೊರಗೆ ಬರ್ತೀವಿ ಅಂತ ನಮ್ಮ ಮನ್ಸಿಗೆ ಖಾತೆ ಅಷ್ಟೇ ಇದು ಹಾಕಿ अरे राघो आता दूर हटा ते स्पार पुरते ಅಮ್ಮು ಅಂಕಿತ್ತು ಹಲೋ ಹಿಂಗೆ ಮೆಲ್ಲಡಿ ಮೆಲ್ಲಡಿ ಶುಭ ಸರಕಣ ಇದು ಕಾಯಿಲೆ ಇದ್ದವ್ರು ಹ್ಯಾಂಗ್ ಅವರು ಸ್ಟ್ರಾಂಗ್ ಇರ್ಬೇಕು ನಮ್ ಜನ ಬಂದಾಗ ನಾವ್ ತಿಳ್ಕೊಬಾರ್ದು गड़बड़ करू नका ಓಕೆ ಅಕ್ಟೋಬರ್ ಮಂತ್ ಅಂದ್ರೆ ಬ್ರೆಸ್ಟ್ ಅವೇರ್ನೆಸ್ ಮಂತ್ ಇರ್ತದ ಬ್ರೆಸ್ಟ್ ಅವೇರ್ನೆಸ್ ಮಂತ್ ಅಂದ್ರೆ ಯಾರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಯಾರು ಬ್ರೆಸ್ಟ್ ಕ್ಯಾನ್ಸರ್ ಹೊರಗೆ ಬಂದಿರ್ಬೋದು ಮತ್ ಎಲ್ಲ ಹೆಣ್ಮಕ್ಳಿಗೆ ನಾಲೆಜ್ ಕೊಡ್ಬೇಕು ಬ್ರೆಸ್ಟ್ ಕ್ಯಾನ್ಸರ್ ಹ್ಯಾಂಗ್ ಆಗ್ತದ ಅವ್ರ ಏನೇನ್ ಮಾಡ್ಕೋಬೇಕು 20 ವರ್ಷ ಆಗಿಬಿಡಕ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ತುಂಬಾ ಕಾಮನ್ ಮತ್ 30 ವರ್ಷ ಆಗಿಬಿಡಕ ಹೆಣ್ಮಕ್ಳಿಗೆ ಸ್ಟೇಜ್ 1 ಆಗಿ ಇಗ್ನೋರ್ ಮಾಡಲ್ಲ ಸ್ಟೇಜ್ ತನ ಹೋಗ್ತದ ಅದಕ್ಕೆ ನಿಮ್ದು ಹೆಲ್ತ್ ಜವಾಬ್ದಾರಿ ನೀವೇ ಇರ್ತೀರಿ ಅದಕ್ಕೆ ಸ್ನಾನ ಮಾಡೋ ಟೈಮಿಗೆ ಎಲ್ಲ ಹೆಣ್ಮಕ್ಳು ನಿಮ್ ಕೈ ತಗೊಂಡು ಇಲ್ಲಿ 4 ಲೋಸ್ ಇರ್ತಾವ 1 2 3 4 ಮತ್ತೆ ಇಲ್ಲಿ ಬಗ್ಲಾಗ ಮುಟ್ಕೊಂಡು ನೋಡ್ಬೇಕು ಬಿಕಾಸ್ ಕೆಲವೊಮ್ಮೆ ಏನಾಗ್ತದೆ ಬ್ರೆಸ್ಟ್ ಆಗಿ ಇಷ್ಟೇ ಅಲ್ಲ ಈ ಕಡೆ ಬಗ್ಲಾಗೂ ಆ ಗಂಟುಗಳು ಆಗ್ಬೋದು ಅದನ್ನು ಬ್ರೆಸ್ಟ್ ಕ್ಯಾನ್ಸರ್ ಒಂದ್ ಸೈನ್ ಇರ್ತದೆ ಸೊ ಅದಕ್ಕೆ ನೀವು ಅಷ್ಟೇ ಅಲ್ಲದೆ ನಿಮ್ ಮಕ್ಕಳಿಗೆ ಸಹ ಆಗ್ಲಿ ಅವ್ರಿಗೆ ಗುರುತಿಲ್ಲದ್ರೆ ಹೇಳ್ಕೊತಿರ್ಬೇಕು ಹಿಂಗೆಲ್ಲ ಟಚ್ ಮಾಡ್ಕೊಂಡು ಮಾಡ್ಬೇಕು ಅಂತ ಸೊ ಲಾಸ್ಟ್ ಮಂತ್ ಬ್ರೆಸ್ಟ್ ಅವೇರ್ನೆಸ್ ಮಂತ್ ಇದ್ದಿದ್ದ ಕಾರಣ ಸೊ ನಮ್ ನಡು ಈಗ ವೈನಿ ಇದಾರ ಲೈಕ್ ವೈನಿ ಬೆಸ್ಟ್ ಪಾರ್ಟ್ ಏನಂದ್ರ ವೈನಿ ಬಹಳ ಸ್ಟ್ರಾಂಗ್ ಇದ್ದಿದ್ರು ಟ್ರೀಟ್ಮೆಂಟ್ ಅಲ್ಲಿ ಉಳ್ಕಿದ ನಾವೆಲ್ಲ ಮನೆದವ್ರು ಎಷ್ಟು ಟೆನ್ಷನ್ ತೊಗೊಳ್ಬೇಕು ಏನ್ ಆಗ್ತದೆ ಏನಿಲ್ಲ ಅಂತ ಬಟ್ ವೈನಿ ಪೂರಾ ಆ ಜವಾಬ್ದಾರಿ ಐ ಮೀನ್ ಲೈಕ್ ಪೂರಾ ಹಿಮ್ಮತ್ಲಿಂದ ಇದರಿಂದ ನೀವು ಏನಾರೇ ಆಗ್ಲಿ ನನ್ ಏನ್ ಆಗಂಗಿಲ್ಲ ಬಟ್ ಪಾಸಿಟಿವ್ ಮೈಂಡ್ ಸೆಟ್ ಇರೋದು ಬಹಳ ಇಂಪಾರ್ಟೆಂಟ್ ನಮ್ಮ ಅರ್ಧ ಮಂದಿ ನಾವ್ ಮನೆಗೆ ನೋಡ್ಬೇಕು ಜ್ವರಕ್ಕೆ ಬಂದ್ರೆ ನಾವ್ ಎಲ್ಲರೂ ಹಚ್ಕೊಂಡು ಹಾಕೊಂಡ್ಬಿಡ್ತೀವಿ ಏನು ಆಗ್ಲಿ ಒಂದ್ ಸಣ್ಣ ಕೈಲೇ ಆಗ್ಲಿ ಇಷ್ಟೇ ಬಡಿತಂದ್ರ ನೋಡ್ಬಿಡ್ತಾನ ಮನೆಗೆ ಬಟ್ ವೈನಿ ಇಂದ ಒಂದ್ ಲೈಕ್ ಸ್ಟೇಜ್ ಫಾರ್ ಕ್ಯಾನ್ಸರ್ ಆಗ್ಲಿ ಲೈಕ್ ವೇಟ್ ವಾಸ್ ಎವ್ರಿವೇರ್ ಬಟ್ ವೈನಿ ಅದಕ್ಕೆ ಹೊರಗೆ ಬಂದಿ ಲೈಕ್ ವೈನಿ ಬೀನ್ ಅ ಗುಡ್ ಎಕ್ಸಾಂಪಲ್ ಎಲ್ಲರಿಗೆ ಲೈಕ್ ಉದಾಹರಣೆಗೆ ಲೈಕ್ ನಮ್ ದೃಢ ಮನಸ್ಸಿತ್ತಂದ್ರ ಎಂತ ದೊಡ್ಡ ಕೈಲಿಂದ ಹೊರಗೆ ಬರ್ಬೋದು ಅದಕ್ಕೆ ಕ್ಲಾಪ್ ಫಾರ್ ವೈನಿ ವೈನಿ ಎರಡ್ ಸ್ಟಾಪ್ ನಿಮ್ಗೆ ಅನ್ನಿಸ್ತಿಲ್ಲ ಯಾರಿಗಾರ ಹಿಂಗ್ ಕೈಲೇ ಇದ್ರಿ ಅಂತಂದ್ರೆ ಅವ್ರ ಮನಸ್ಥಿತಿ ಹ್ಯಾಂಗಿರ್ಬೇಕು ಧೈರ್ಯ ಹ್ಯಾಂಗಿರ್ಬೇಕು ಅಂತ ಹೇಳಿ
ತುಂಬಾ ಜನ ನೋಡ್ಕೊಂಡಿರ್ತಾರೆ ಬನ್ನಿ. ಸೊ ನಿಮ್ಗಿಂತ ಎಲ್ಲ ಜನಕ್ಕೂ ಸಹ ಪ್ರೋತ್ಸಾಹ ಬರಲಿಕ್ಕಿಂತ ದೊಡ್ಡ ಕಾಯಿಲೆ ಇದ್ರೆ ಆದ್ರೆ ನಮ್ಮ ಮನಸ್ಥಿತಿ ಆಗಿರ್ಬೇಕು. ಟ್ರೀಟ್ಮೆಂಟ್ ಡಾಕ್ಟರ್ ಕೊಡ್ತಾನ ನಡಿಬೇಕಿರ್ತಾರೆ, ಬಟ್ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತ ನೀವು ಹೇಳ್ಬೇಕು. ಮತ್ ಹಂಗೆ ಮಾರ್ಕ್ಸ್ ಹೇಳ್ತೀನಿ ಎಲ್ಲರಿಗೆ. Small health topic. Yes, tell. I'll tell everybody safe. ये टिश्यू पेपर है देखो उधर पीछे. Right, साको. Only photo. साको केक वाली भाग्यवानी केक काढा होते. भाग्यवानी ते केक काढा. ते पोरांना द्या सगळ्यांना. ते काढा केक सबको जास्त. जान पल्लवी. Next part केक काढा. क्या बोल रहे हैं? क्या बोल रहे हैं? ये इधर वो क्या क्यों ये आगो शुभ अजून लई आहे ते नंतर काय जेवल्यानंतर खायचं. काय चोळी बाकी मैं अंदर लेके जाए. काय चोळी अभी राव सर अंदर लेके हां इथं बघा Shubho, take it inside. No, we're good for you. We'll eat it after. And और एक छोटी चीज ಎಲ್ಲರೂ ಹೇಳಬೇಕಂತ ಅಂದ್ರೆ ನೀವು ಬಹಳಷ್ಟು ಟೈಮ್ ಎಲ್ಲರೂ ನೋಡಿರ್ಬೋದು, ವಾಕಿಂಗ್ ಮಾಡ್ಕೋತ ಸ್ಟೇಷನ್ ಆಗ್ಲಿ ಎಲ್ಲರೇ ಆಗ್ಲಿ ಯಾರಿಗೂ ಹಿಂಗ್ ಎದಿ ನೋವ್ಲಿಂದ ಯಾರು ಬಿದ್ದಿರ್ತಾರೆ ಕೆಳಗಡೆ. ಅವಾಗ ನೀವು ನೋಡಿದಾಗ ಏನ್ ಮಾಡ್ಬೇಕು, ಇದು ಸ್ಥಿತಿ ಇಲ್ಲ ಯಾರಿಗೂ ಬರ್ಬೋದು, ಮನೆಗೆ ಆಗಿರ್ಬೋದು, ನೀವು ಲಿಫ್ಟ್ ಆಗಾರ ಮಾಲ್ ಆಗಿದ್ದಾಗ ಆಗ್ಬೋದು, ಫಂಕ್ಷನ್ ಆಗಿದ್ದಾಗ ಆಗ್ಬೋದು, ಟಿವಿಯಾಗ ನೋಡ್ಲಿತ್ತಿರಲ್ಲ ಡಾನ್ಸ್ ಮಾಡ್ಕೋತ ಹಾರ್ಟ್ ಅಟ್ಯಾಕ್ ಬಂತು. ಈಗ ಪುನೀತ್ ರಾಜ್ಕುಮಾರ್ ಅವ್ರು ರೀಸೆಂಟ್ಲಿ ಹಾಸ್ಪಿಟಲ್ ಹೊರಗಿದ್ದಾಗೆ ಹಾರ್ಟ್ ಅಟ್ಯಾಕ್ ಮಾಡಿ ಬಿದ್ಬಿಟ್ಟ. ಬಟ್ ಆ ಮೂಮೆಂಟ್ ನೀವು ಯಾರ್ದ್ರ ಜೊತೆ ಇದ್ದಾಗ ನೀವೇನ್ ಮಾಡ್ಬೇಕು, ಸೊ ಯಾರು ಪೈಲಿ ಬಿದ್ದಿರ್ತಾರಲ್ಲ ಎಲ್ಲೂ ಬಿದ್ದಿರ್ತಾರೆ ಕೂಡ ಅಲ್ಲಿ ನಮ್ ಹಾರ್ಟಿನ ರಕ್ತ ಬ್ರೈನಿಗೆ ಹೋಗಲಾಗ್ಯದ, ಹಾರ್ಟಿನ ರಕ್ತ ಬಾಡಿಗೆ ಹೋಗಲಾಗ್ಯದ. ನಾವ್ ಪೇಷಂಟ್ ಕಾಪಾಡ್ಲಿಲ್ಲ ಅಂದ್ರೆ ಇನ್ನ 2-3 ಮಿನಿಟ್ನಾಗ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಸಗಿಯೋದು ಬಹಳ ನಾರ್ಮಲ್. ಸೊ ಈ ಲಿಫ್ಟ್ ಆಂಬ್ಯುಲೆನ್ಸ್ ಬರೋದ್ರೆ ಬಹಳ ಟೈಮ್ ಆಗ್ತದ. ಅವಾಗ ನೀವೆಲ್ಲರೂ ಏನ್ ಮಾಡ್ಬೇಕು, ಈಗ ಯಾರೇ बिठागा पहले टैप मार नोट बेको और रिस्पॉन्स थोड़ा लगेगा. एंड सभी लोग ऐसा लॉक करने का. और जो तुम्हारा इसको हम हील ऑफ द हैंड बोलते हैं. क्या बोलते हैं? हील ऑफ द हैंड. ये जो पार्ट है आपका ना, आपके इधर जो दोनों ब्रेस्ट के बीच में रखने का और पेशेंट के ना ऐसे बाजू बैठने का, बैठ के ये तुम्हारे जो दोनों भी कोनी है ना सीधा रहने का, सीधा रह के ऐसा 1 2 3 4 5 6 ऐसे दबाते रहने का टिल दैट हेल्प आने तक. कभी भी 1 मिनट से ज्यादा कोई कर नहीं सकता है. अगर 1 मिनट ज्यादा करो तो मान लो कि आप सुपर ह्यूमन हो. इवन किसी से भी नहीं होता है. 1 मिनट में करते करते तुम 1 मिनट ज्यादा कर लिया है ना, खुद को भगवान मान लो. तो इसलिए क्या बोलना है कि सर्कमस्टेंसेस फेस करते हो तो तुम्हें बेसिक तो ये आना चाहिए. बिकॉज हम ये रखने का, और सभी लोग ऐसा मिनिमम ऐसा 1 मिनट में 100 to 1 मिनट में 100 to 120 करना रहता है. तो ऐसा सभी लोग 1 2 3 4 5 6 7 8 9 10 होता है सब. नहीं वही बोले, इसे थक जाते हैं. चलो अगर अगली बार अगर कोई गिर गया तो ये नॉलेज आपको CPR आना चाहिए. ಇದು ಹಾರ್ಟ್ ಬಂದಾಗ ಇದು ಆಕ್ಚುಲಿ ನಾವು ಹಾರ್ಟ್ ಕ್ಲೋಸ್, ಇದು ಸೆಕೆಂಡ್ ಹಾರ್ಟ್ ನಮ್ದು. ಅದು 1 इंच अदरक खाना वो टाइम पे ऐसा खाना, अदरक बोले तो आंख में से पानी निकलना, वो क्या होता है नाइट्रिक एसिड लिपिड होके तुम्हारा चांस मिलता हॉस्पिटल को जाने का. किती लोक चालले ಹಾಗೆ ಚಲೋ ಇಲ್ಲ ನಡ್ಕೊಂಡು ಹೋಗೋದು. ಅದು ಏನಕ್ಕೆ ಇರ್ಲಿ ಮನುಷ್ಯ ನೋಡೋದ್
मला